ಅವ್ರಿಗೆ ಅವ್ರಿಬ್ಬರಿಗಿಂತ ನಿನ್ಗೆ ಪ್ರಾಬ್ಲಮ್ ಆಗಂಗ್ ಆಡ್ತಿಯಲ್ಲ. ಯಾಕೆ ನಾನು ಹೇಳಿಲ್ಲ ಅವ್ರಿಗೆಲ್ಲ ಅವ್ರಿಬ್ಬರಿಗೂ ಏನಂತ ನಾನೆಲ್ಲ ಹೇಳಿದೀನಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಆಮೇಲೆ ಬರ್ರಿ ಅಂತ ಹೇಳಿದೀನಿ. ಟ್ರೀಟ್ಮೆಂಟ್ ಕೊಡೋದಿರ್ಲಿ, ಹಾ ಆ ಆಸ್ಪತ್ರೆಗೆ ಬಂದಿದಾಗ ನೀನು ಅಮ್ಮಂಗೆ ಏನ್ ಮಾಡಿದ್ಯಾ ನೀನು? ಸ್ಕ್ಯಾನಿಂಗ್ ಮಾಡಿದ್ದೆ. ಸ್ಕ್ಯಾನಿಂಗು ಎಲ್ಲಿಗೆ ಹಾ ಎಲ್ಲಿಗೆ ಮಾಡಿದಪ್ಪ ಸ್ಕ್ಯಾನಿಂಗು? ತಾಯನಕ್ಕೆ ಲಾಸ್ಟಿಗೆ ಹಾಕಿ ಟ್ಯಾಪ್ ಹಾಕಂಗ್ ಮಾಡ್ತಾನೆ ನನ್ನ ಮಗ. ಹಲೋ ಹಲೋ, ಸ್ಕ್ಯಾನಿಂಗು ಎಲ್ಲಿಗೆ ಮಾಡಿದಪ್ಪ? ಇದು ಬುಧದ್ವಾರ ಮಾಡಿದ್ದೆ. ಹಂಗಂದ್ರೆ ಹಲೋ, ಅವೆಲ್ಲ ಇಂಗ್ಲಿಷ್ನಾಗ ಹೇಳ್ಬೇಕು, ನಿನ್ಗೆ ಗೊತ್ತಾಗಲ್ಲ. ಅವಿದ್ಯಾವಂತ ನಿನ್ಗೆ ಇಂಗ್ಲಿಷ್ ಹೇಳಿ ಗೊತ್ತಾಗತ್ತ? ಮತ್ತೆ ಇಂಗ್ಲಿಷ್ ನಲ್ಲೇ ಹೇಳು. ನೀವು ಎಜುಕೇಶನ್ ಮಾಡಿದೀರಾ? ಎಜುಕೇಶನ್ ಮಾಡಿದಿರ ನೀವು? ಹೇಳಯ್ಯೋ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಬುಧದ್ವಾರ ಹಟ್ಟುವ ಹೀನಿ ಒಟ್ಟಿಗೂ ಹೋಯ್ತೆ ಆಮೆ ಅವ್ರಿಗೆ ಇವಳೆ ಹುಚ್ಚಿನ ಹಾಳಣ್ಣ. ಏನದು? ಇಲ್ಲಿ ಆಚೆ ಕಡೆ ಚಾಪಿ ಹಾಕ್ತಾರೆ. ಕರೆಕ್ಟಾಗಿ ಹೇಳಿರಿ, ಕನ್ನಡದಾಗ ಹೇಳಿರಿ ಸರ್. ಕನ್ನಡದಾಗ ಅರ್ಥ ಆಗಂಗ್ ಹೇಳಿ ಸರ್ ನಮ್ಗೆ. ಇನ್ನ ಚಳಿ ಕಮ್ಮಿ ಆಗಿಲ್ಲ. ಸರ್ ಪ್ಲೀಸ್ ಸರ್, ನಾವ್ ಏನಕ್ಕ ಪ್ರಾಬ್ಲಮ್ ಆಗಿದ್ದೀವಿ, ಹಾ ಅದ ಅರ್ಥ ಆಗಂಗ್ ಕನ್ನಡದಾಗ ಹೇಳಿ ಸರ್ ಪ್ಲೀಸ್ ಸರ್. ಒಟ್ಟಿಗೆ ಹಾಕ್ತೀನಿ, ವಿಹಾಲ್ನೇ ಬಟ್ಟೆ ಹುಸ್ತಾನ. ಸರ್ ಕನ್ನಡದಾಗ ಹೇಳ್ತೀರಾ? ಕನ್ನಡದಾಗ ಹೇಳಿರಿ, ಚಾಪೆ ಕೊಡ್ತಾರ ಆಚೆ ಕಡೆ. ಸರ್ ಅವ್ರಿಗೆ ಏನ್ ಹೆಂಡತಿ ಪ್ರಾಬ್ಲಮ್, ಜೆಂಟ್ಸ್ ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್ ಸರ್ ಅದು? ಅವ್ರಿಬ್ರು ಬರೋದ್ ಬೇಡ, ನೀನೇ ಬಂದ್ಬಿಡು. ನಾನ್ ಬಂದೆ, ನಿಂತಿಗಕ್ಕೆ ಇಲ್ಲ. ತಾಯಿನ ಕ್ಯಾಯ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಅಂತ. ಅವ್ರಿಬ್ಬರಿಗೆ ಆಗ ನೋವು ಈ ನನ್ನ ಮಗ ಇರ ಕಾಣ್ತೈತೆ. ಹಲೋ, ನಮ್ಮ ಏನ್ ಮಾತು ಅಂತ ಆಡ್ತೇನೆ ನಮ್ಮನ್ನ. ಮತ್ತೀಗ ಅವ್ರಿಬ್ರು ಬರ್ಬಾರ್ದು, ನೀನ್ ಬಾ ಅಂತ ನಾನ್ ಬಂದೇನ್, ನಿಂತಿಗಕ್ಕೆ ಇಲ್ಲ ಶಾಪ್ ಒಳಗ್ ಹಾಕೊಂಡು. ಶಾಂಪು ಹಾಕೊಂಡ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿ ಇದೆ ಶಾಂಪು ಜಾರ್ತೈತೆ. ಲೇ ಶಾಂಪು ಅಲ್ಲ ಕಣಯ್ಯ, ನಿನ್ನ ಡಾಕ್ಟರ್ ಶಾಪ್ ಅಲ್ಲ ಕಣ್, ನಿಂತಿಗಕ್ಕೆ ಬಂದು ನಾನು ಶಾಂಪು ಇದು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ, ಶಾಂಪು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ. ಏನೋ ಒಂದ್ ಐದ ಬಂತು ಬೆಳಗ್ಗೆ ಮಾಡಿ. ಇವಾಗ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ. ನೀನ್ಯಾಕೆ ಹಂಗಾಡ್ತೀಯ? ನೀನೇನು ನಿಮ್ಗೆ ಸಂಬಂಧನ ಅವರು? ರೇ ಸಾರ್, ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಅವ್ರು ನಮ್ ಸಂಬಂಧ. ಅವ್ರಿಗೆಲ್ಲ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಹೇಳ್ಬೇಕು. ನಿಮ್ಮ ಅವ್ವನ್ ಬಾಯ್ನ ಹಾಕ್ಯಯ ಹಿಡ್ಕೊಂಡ್ ನಿಮ್ಮ ಅವ್ವನ್ನ ಹಾಕ್ಯಯ ತಾಯಿನ ಹಾಕ್ಯ ಮಾತಾಡ ನೋಡ. ನಮ್ಮ ಎಷ್ಟು ಜನ ಕೊಟ್ಟಿನ ಮಗ ಇವ್ರಿಗೆ ಮಕ್ಕಳ ಆಡ್ತಾನೆ. ಅಲ್ಲ ಕಣಯ್ಯ, ಗಂಡಿನ ಪ್ರಾಬ್ಲಮ್, ಹೆಂಡತಿ ಪ್ರಾಬ್ಲಮ್. ಹಲೋ, ಹೆಂಡತಿ ಪ್ರಾಬ್ಲಮ್, ಗಂಡನ್ ಪ್ರಾಬ್ಲಮ್ ಸರ್ ಅವ್ರಿಗೆ? ಅವ್ರಿಬ್ಬರಿಗಿಂತ ನಿನ್ಗೆ ಪ್ರಾಬ್ಲಮ್ ಆಗಂಗ್ ಆಡ್ತಿಯಲ್ಲ. ಯಾಕೆ ನಾನು ಹೇಳಿಲ್ಲ ಅವ್ರಿಗೆಲ್ಲ ಅವ್ರಿಬ್ಬರಿಗೂ ಏನಂತ? ನಾನೆಲ್ಲ ಹೇಳಿದೀನಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಆಮೇಲೆ ಬರ್ರಿ ಅಂತ ಹೇಳಿದೀನಿ. ಟ್ರೀಟ್ಮೆಂಟ್ ಕೊಡೋದಿರ್ಲಿ, ಆ ಆಸ್ಪತ್ರೆಗೆ ಬಂದಿದಾಗ ನೀನು ಅಮ್ಮಂಗೆ ಏನ್ ಮಾಡಿದ್ಯಾ ನೀನು? ಸ್ಕ್ಯಾನಿಂಗ್ ಮಾಡಿದ್ದೆ. ಸ್ಕ್ಯಾನಿಂಗು ಎಲ್ಲಿಗೆ ಎಲ್ಲಿಗೆ ಮಾಡಿದಪ್ಪ ಸ್ಕ್ಯಾನಿಂಗು? ತಾಯನಕ್ಕೆ ಲಾಸ್ಟಿಗೆ ಹಾಕಿ ಟ್ಯಾಪ್ ಹಾಕಂಗ್ ಮಾಡ್ತಾನೆ ನನ್ನ ಮಗ. ಹಲೋ ಹಲೋ, ಸ್ಕ್ಯಾನಿಂಗು ಎಲ್ಲಿಗೆ ಮಾಡಿದಪ್ಪ? ಇದು ಬುಧದ್ವಾರ ಮಾಡಿದ್ದೆ. ಹಂಗಂದ್ರೆ ಹಲೋ, ಅವೆಲ್ಲ ಇಂಗ್ಲಿಷ್ನಾಗ ಹೇಳ್ಬೇಕು, ನಿನ್ಗೆ ಗೊತ್ತಾಗಲ್ಲ. ಅವಿದ್ಯಾವಂತ ನಿನ್ಗೆ ಇಂಗ್ಲಿಷ್ ಹೇಳಿ ಗೊತ್ತಾಗತ್ತ? ಮತ್ತೆ ಇಂಗ್ಲಿಷ್ ನಲ್ಲೇ ಹೇಳು. ನೀವು ಎಜುಕೇಶನ್ ಮಾಡಿದೀರಾ? ಎಜುಕೇಶನ್ ಮಾಡಿದಿರ ನೀವು? ಹೇಳಯ್ಯೋ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಬುಧದ್ವಾರ ಹಟ್ಟುವ ಹೀನಿ ಒಟ್ಟಿಗೂ ಹೋಯ್ತೆ ಆಮೆ ಅವ್ರಿಗೆ ಇವಳೆ ಹುಚ್ಚಿನ ಹಾಳಣ್ಣ. ಏನದು? ಇಲ್ಲಿ ಆಚೆ ಕಡೆ ಚಾಪಿ ಹಾಕ್ತಾರೆ. ಕರೆಕ್ಟಾಗಿ ಹೇಳಿರಿ, ಕನ್ನಡದಾಗ ಹೇಳಿರಿ
ಸರ್ ಕನ್ನಡದಾಗ ಅರ್ಥ ಆಗಂಗ್ ಹೇಳಿ ಸರ್ ನಮ್ಗೆ. ಇನ್ನ ಚಳಿ ಕಮ್ಮಿ ಆಗಿಲ್ಲ. ಥೋ ಸರ್ ಪ್ಲೀಸ್ ಸರ್, ನಾವ್ ಏನಕ್ಕ ಪ್ರಾಬ್ಲಮ್ ಆಗಿದ್ದೀವಿ, ಹಾ ಅದ ಅರ್ಥ ಆಗಂಗ್ ಕನ್ನಡದಾಗ ಹೇಳಿ ಸರ್ ಪ್ಲೀಸ್ ಸರ್. ಒಟ್ಟಿಗೆ ಹಾದಿನಿ ವಿಹಾಲ್ನೇ ಬಟ್ಟೆ ಹುಸಾನ. ಏ ಸರ್ ಕನ್ನಡದಾಗ ಹೇಳ್ತೀರಾ? ಕನ್ನಡದಾಗ ಚಾಪೆ ಕೊಡ್ತಾರ ಆಚೆ ಕಡೆ. ಸರ್ ಅವ್ರಿಗೆ ಏನ್ ಹೆಂಡತಿ ಪ್ರಾಬ್ಲಮ್, ಜೆಂಟ್ಸ್ ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್ ಸರ್ ಅದು. ಅವ್ರಿಬ್ರು ಬರೋದ್ ಬೇಡ, ಹಾ ನೀನೇ ಬಂದ್ಬಿಡು. ನಾನ್ ಬಂದೆ ನಿಂತಿಗಕ್ಕೆ ಇಲ್ಲ. ತಾಯಿ ನಾಯ್ ಕ್ಯಾಯ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಅಂತ ಅವ್ರಿಬ್ರಿಗಾಗ ನಾವು ಈ ನನ್ನ ಮಗ ಇರ ಕಾಣ್ತೈತೆ. ಹಲೋ ಏನ್ ಮಾತು ಅಂತ ಆಡ್ತೇನೆ ಮತ್ತೀಗ ಅವ್ರಿಬ್ರು ಬರ್ಬಾರ್ದು, ನೀನ್ ಬಂದ ನಾನ್ ಬಂದೇನ್ ನಿಂತಿಗಕ್ಕೆ ಇಲ್ಲ ಶಾಪ್ ಒಳಗ್ ಹಾಕೊಂಡು. ಶಾಂಪು ಹಾಕೊಂಡ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿ ಐತೆ ಶಾಂಪು ಜಾರ್ತೈತೆ. ಲೇ ಶಾಂಪು ಅಲ್ಲ ಕಣಯ್ಯ, ನಿನ್ನ ಡಾಕ್ಟರ್ ಶಾಪ್ ಅಲ್ಲ ಹಾಕೊಂಡ್ ನಿಂತಿಗಕ್ಕೆ ಬಂದು ನಾನು. ಶಾಂಪು ಇದು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ, ಶಾಂಪು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ. ಏನೋ ಒಂದ್ ಐದ ಬಂತು ಬೆಳಗ್ಗೆ ಮಾಡಿ, ಇವಾಗ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ. ಬರ್ತಾ ಇದ್ದೀನಪ್ಪ. ಈಗ ದಾವಸ್ಪೇಟೆ ಬಿಟ್ಟಿದ್ದೀವಿ. ದಾವಸ್ಪೇಟೆ ಬಿಟ್ಟಿದ್ದೀರಾ? ಓ ನಾನು ನಿನ್ಗೆಲ್ಲ ಒಳ್ಳೇದ್ ಮಾಡ್ಬೇಕಾರೆ ನೀನ್ ಯಾಕಪ್ಪ ನನಗೊಂದು ಫೋನೇ ಮಾಡಲ್ಲ? ಓ ನಾನ್ ನಿನ್ಗೋಸ್ಕರ ಎಲ್ಲ ಒಳ್ಳೇದ್ ಮಾಡ್ತೀನಿ ಅಲ್ವಾ? ಓ ನೀನ್ ಯಾಕಪ್ಪ ಒಂದು ಫೋನ್ ಮಾಡಲ್ಲ ನನ್ಗೆ? ಈಗ ಮಾಡಿರಲ್ರ? ಯಾವಾಗ? ಈಗ ಯಾರು ಮಾಡಿದ್ರಲ್ಲ, ರೆಡ್ ಅಕ್ಷರ ಕಾಣ್ತದೆ, ಅದಕ್ಕೆ ಮಾಡಿದೆ. ಹೌದಾ? ಹಾ. ನಿನ್ನ ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ವಿಚಾರದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದಾಗಬೇಕಲ್ಲ ಅಂತ ಹೇಳ್ಕೊಂಡು ನಾನು ರಾತ್ರಿ ಅಲ್ಲ ಹಗ್ಲು ರಾತ್ರಿ ಶಿವರಾತ್ರಿ ಪ್ರಯುಕ್ತ ನಿನಗೆ ಪೂಜೆ ಎಲ್ಲ ಮಾಡಿದ್ದೀನಲ್ಲಪ್ಪ ನಿನ್ನ ಹೆಸರು ಮೇಲೆ. ಪೂಜೆ ಮಾಡ್ತಾ ಇದ್ದೀರಾ? ಪೂಜೆ ಮಾಡಿದ್ದೀನಿ. ಯಾವ್ಯಾವ ಪೂಜೆ ಮಾಡಿದ್ರ? ಯಾವ್ಯಾವ ಪೂಜೆ ಮಾಡಿದ್ರಿ ಸ್ವಾಮಿ? ಎಲ್ಲ ಯಾವ್ದಾದ್ ಮಾಡ್ಬೇಕು ಎಲ್ಲ. ನಿನ್ಗೆ ಆದಷ್ಟು ಬೇಗ ಮರಣ ಬಂದ್ಬಿಟ್ಟಿತ್ತು. ಯಾರಿಗೆ? ನಿನ್ಗೆ. ನನಗೆ ಮರಣ ಬಂದಿತ್ತು? ಮರಣ ಬಂದ್ಬಿಟ್ಟಿತ್ತು. ಪೂಜೆ ಎಲ್ಲ ಮಾಡಿ ಅದು ನಿನ್ನ ಒಂದ್ ತಿಂಗಳು ಮುಂದಕ್ಕೆ ಹಾಕಿದೀನಿ. ಪೂಜೆ ಮಾಡಿ ಒಂದ್ ತಿಂಗಳು ಮುಂದಕ್ಕೆ ಹಾಕಿದ್ದೀರಾ? ಮುಂದಿನ ತಿಂಗಳು 20ನೇ ತಾರೀಕು ಸತ್ತೋಗ್ತೀನಿ ನೀನು. ಹೇಳಿ ಸರ್, ಪೂಜೆ ಮಾಡಿ ನಂದು ಮರಣ ಮುಂದೆ ಹಾಕಿದ್ದೀರಾ? ಮುಂದಿನ ತಿಂಗಳು 20ನೇ ತಾರೀಕಿಗೆ ಸತ್ತೋಗ್ತೀನಿ ನೀನು. ನಿಮ್ದು ಅಲ್ಲ ಸ್ವಾಮಿ, ನಾನು ಕೆಟ್ಟ ಮಾತಾಡ್ಬೇಕಾಗತ್ತಿಲ್ಲ. ನಮ್ಮ ಫೋನ್ ಆಯ್ತಯ್ಯ ಆರಾಮ ಮಾಡ್ತಿದೀವಿ ಅದು ಇದು ಅಂತ ಆಮೇಲೆ ನಮ್ಮನ್ನ ಊಟನೇ ಕಿತ್ತಾಕಿರಿ. ನಮ್ಮನ್ನ ನೋಡಿ ಎಲ್ಲ ಹೋದ್ರಿ ನೋಡಿ, ಇವಾಗ ಮುಚ್ಕೋತಾ ಇದ್ದೀವಿ. ಅಲ್ಲಿ ನನ್ ಮರಣ ಅಂತೀರ. ನೆನ್ನೆ ನಮ್ಮ ಹುಡುಗ ಸತ್ತೋದ, ಮೊನ್ನೆ ದಿನ ಅವ್ರ ಯಾರು ಯಜಮಾನ್ರು ತೀರೋದ್ರು. ನೋಡಪ್ಪ, ನೀವು ಫೋನ್ ಮಾಡೋದೇ ಬೇಡ ಸ್ವಾಮಿ. ನಿಮ್ ನೋಡಿ ನೀವು ಫೋನಲ್ಲಿ ಮಾಡೋದೇ ಬೇಡ ಸ್ವಾಮಿ, ಖಂಡಿತ. ನೋಡಿ ನಮ್ಮನ್ನ ಹಳೆ ಅರ್ಧ ಜೀವ ಮಾಡಿ ನಾನು ಗ್ಲೂಕೋಸ್ ಹಾಕ್ಸ್ಕೊಂಡಿದ್ದೀನಿ. ಯಾಕಪ್ಪ? ಎದೆ ಹಿಡ್ಕೊಂಡಂಗಾಗಿ ನೀವು ಎದುರಿಸಿ ನಾವು ತುಲ್ಲಾಗಿ ಊಟ ಹೇಳ್ತೀರಾ? ಹೌದು. ಆರೋಗ್ಯ ಪುಣ್ಯ ಮಾಡ್ಕೊಂಡು ಆಯ್ತಂದು ಅಲ್ಲಪ್ಪ ನರಸಿಂಹರಾಜು. ಸುಮ್ಮನೆ ಸ್ವಾಮಿ, ಹೆಂಗ್ ಯಾಕೆ ಎದುರಿಸ್ತೀರ ನಮ್ಮನ್ನ? ಆರೋಗ್ಯವೇ ಹೆಂಗಸಮ್ಮ ಮುಟ್ರಂಗಾಗಿ ಹೋಗಿದ್ದೀನಿ ನಾನು ಎದ್ಕೊಂಡು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯ ಅಂತ ಅಂತೀಯ. ನಿಮ್ಮ ಅಮ್ಮ ನಮ್ಗಿಲ್ಲಿ ದಿಗ್ಲೇಟ್ಕೊಂಡ್ಬಂದು ಸಾಹಿತ್ಯ ಅಂದು ಅದೇಂಗ್ ಭಾಗ್ಯ ಬರ್ತದೆ ನೋಡಪ್ಪ. ಅಪ್ಪಗ ನಾನು ಸುಮ್ಮನೆ ಯಾವ ಎಡಿಸ್ತೀರ ಸ್ವಾಮಿ? ನೀನು ಫೋನ್ ಮಾಡಕ್ ಇದ್ಮೇಲೆ ನಾನು ಇದು 14 kg ಹೊಟ್ಟೆ ಬಂದೈತೆ. ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಆರೋಗ್ಯ ಎಲ್ಲಾರ್ಗು ಚೆನ್ನಾಗಿರ್ಬೇಕು. ನನ್ನಂಗೆ ಆರೋಗ್ಯ ನಿಮ್ಮ ತುಳ್ಳಿ ಬಿಡ್ತೆ. ಹೌದಾ? ನಿಮ್ಮ ತುಳ್ಳಿನ ಸ್ವಾಮಿನ ಸುಮ್ಮನೆ ಯಾಕಪ್ಪ? ಮತ್ತೆ ಯಾಕೆ ಎಲ್ಲ ನನಗೆ ಬಿಡೋದು, ಕೂತ್ ಬಿಡೋದು, ಸತ್ತೋಗ್ತೀಯ ನೀನು. ಆರಾಮ್ ಮಾಡ್ಕ, ಡೇಟ್ ಮುಂದೆ ಹಾಕಿದ್ದೀನಿ. ಬರೋದು ನೀನೇ ಬರ್ತಿದ್ದೆ ಹಳೆ ಬರೋಣ. ಏಯ್ ಅವೆಲ್ಲ ಬಿಡು ನೀನು. ಈಗ ನಿನ್ಗೆ ಇವತ್ತು ನಿನ್ನೆ ಸಾಯಂಕಾಲ ಮರಣ ಆಗ್ಬೇಕಾಯ್ತು ರಾತ್ರಿ 8:00 ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು ನಿನ್ಗೆ. ನೋಡ್ರಿ, ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು. ಮುಂದಿನ ತಿಂಗಳು ಖಂಡಿಸ್ತಾರೆ.
ಮುಂದಿನ ತಿಂಗಳು 20ನೇ ತಾರೀಕೊಳಗೆ ನಿನಗೆ ಆಕ್ಸಿಡೆಂಟ್ ಆಗುತ್ತೆ, ನಿನ್ನ ತಲೆ ಎಲ್ಲ ಒಡೆದೋಗಿ ಕೈ ಕಾಲೆಲ್ಲ ಮುರಿದೋಗಿ ನೀನು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತೀಯ. ಹೌದ್ರಿ, ಈಗ ನಮ್ಮ ಕಾರಾಗ ಹೋಗ್ತಾ ಇದ್ದೀವಿ. ಈಗ ಮುಂದೆ ಫೋನ್ ಮಾಡೋದ್ ನೋಡ್ರಿ, ಈಗ 3 ತಿಂಗಳೊಳಗೆ ಆಕ್ಸಿಡೆಂಟ್ ಆಗಿ ಹೋಗ್ತೀನಿ ನಾನು. 3 ತಿಂಗಳಾಗಲ್ಲ, ಮುಂದಿನ ತಿಂಗಳು. ಗಂಟೆ ಬೇರೆ ಅಲ್ಲಾಡ್ತಾ ಇದ್ದೀವಿ, ಯಾಕೋ ಸತ್ಯ ಅನ್ನೋ ಕಾಣುತ್ತೆ. ಯಾರೋ ಗಂಟೆ ಬೇರೆ ಅಲ್ಲಾಡ್ತಾ ಇದ್ದಾವೆ, ಯಾರೋ ಸತ್ಯ ಅನ್ನೋ ಕಾಣುತ್ತೆ. ಹೂನಪ್ಪ, ಸತ್ಯ ಸತ್ಯ ಸತ್ಯ. ಒಂದೆರಡು ಕಾರ್ ನಿಲ್ಸಿ ಹೋಗ್ರಿ, ನಮ್ಮಲ್ಲಿ ನಿಧಾನಕ್ಕೆ ನಾನು ಒಂದಿಷ್ಟು ಸ್ವಾಮಿ ಮಾಡಿವ್ರಿ. ಹಲೋ ಹಲೋ, ಇದು ಸತ್ಯ ಸತ್ಯ ಸತ್ಯ. ಮುಂದಿನ ತಿಂಗಳು 20ನೇ ತಾರೀಕಿಗೆ ನಿನ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀಯ. ನೋಡಿ ಸ್ವಾಮಿ, ಪ್ರವೀಣ ಕೇಳ್ರಿ ಅದೇನು. ಹಲೋ ನರಸಿಂಹರಾಜು, ಅರೆ ಅವ್ರ ಸ್ನೇಹಿತರು ಚೆನ್ನಾಗಿ ಮಾತಾಡ್ತೀರ ಕಣಪ್ಪ ಅವ್ರ ಜೊತೆಗೆ. ಅಣ್ಣ ದಯವಿಟ್ಟು ನಾವು ಅವ್ರ ಜೊತೆ ಎಲ್ಲ ಬೇರೆ ಜೊತೆ ಮಾತಾಡಲ್ಲ. ಭಕ್ತಾದಿ ನನ್ ಭಕ್ತಾದಿ ಕೊಡಿ. ನಾವು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ರಿ, ಕೇಳೋದ್ ಕೇಳ್ತೀವಿ. ಓ ಹೌದಾ? ಹೌದಪ್ಪ ಅಣ್ಣ ಅವ್ರು ನೋಡೋಣ, ಲಲ್ಲಿ ಅವ್ರನ್ನೆಲ್ಲ ಮಡಿಕೊಂಡು, ಪಾರ್ವತಮ್ಮನೆಲ್ಲ ಮಡಿಕೊಂಡು, ಅವ್ರ ಬಾಳೆಲ್ಲ ಹಾಡ್ ಮಾಡೋಣ, ರತ್ನ ಮುಂದೆಲ್ಲ ಕೊಡ್ರಿ ನಿಮ್ಗೆ ಯಾಕೆ ನಮ್ಗೆ ಇಷ್ಟೆಲ್ಲ ಜನಗಳು ನೋಡಿ ಗಾರ ಹೋಗ್ತಾ ಇದ್ವಿ. ನಾವು ಇಲ್ಲಿ ಅಪ್ಸಿಯಲ್ಸ್ ಇದ್ದೀವಿ ಇವಾಗ. ನೋಡಪ್ಪ, ನೀನ್ ಅಪ್ಸಿಯಲ್ಲೇ ಆಗಿರು. ಅಪ್ಸಿಯಲ್ಸ್ ಆಗಿರು, ನೀವು ಅದನ್ನೆಲ್ಲ ಹೇಳ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲೆಕ್ಷನ್ ನಿಲ್ಬೇಕು ಅಂತ ಇದ್ದೀನಿ ನಾನು. ಅಲ್ಲ, ಆ ಲಕ್ಷ್ಮಣ್ ಮುಂದ್ ಗಂಡ್ಸತ್ ಮನೆ ಬಾಗ್ಲಿಗೆ ಹೋದ್ರು ಇದನ್ನ ನೀನೇ ಮಾತಾಡೋದು ಅಂತ ಕೊಡ್ತಾರೆ ಓಟ್ ಕೇಳಕ್ ಹೋದ್ರಿ. ನರಸಿಂಹರಾಜು ನಾ ಪುಣ್ಯ ಕೈ ನೀನು. ನರಸಿಂಹರಾಜು, ಹಲೋ ಹಲೋ, ನೋಡಪ್ಪ, ನೀನು ಆ ಗಂಡ್ಸತ್ ಮುಂಡೆ ಲಕ್ಷ್ಮಣ್ ಮುಂದೆ ದುಡ್ಡು ಇಸ್ಕೊಂಬಂದು ಜೀವನ ಮಾಡಿದ್ರೆ ಸತ್ಯ. ಕೊಡಿ. ಹಲೋ, ಹಲೋ ಹಲೋ ಹಲೋ, ಅಲ್ಲೆಲ್ಲ ತುಮಕೂರು ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತಲ್ಲ ಏನ್ ಹೇಳಿ? ಇವಾಗ ಫೋನ್ ನಾನು TV9 ಅಲ್ಲಿ ನೋಡ್ತಾ ಇದ್ದೆ. ಇವಾಗಲ್ಲ TV9 ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಗಿರೋದು ಸರ್. ಈಗ ಅದೇನೋ ರಸ್ತೆ ಗುಂಡಿ ಬಿದ್ದು ಸಿಟಿ ರವಿ ಒಂದ್ ಹೆಣ್ಮಗ ಬೈತಾ ಐತೆ. ನೀವ್ ಯಾರು ಹೇಳಿ? ಅಲ್ಲ, ಅದಲ್ಲ ಅಂದ್ರೆ ಭೀಮಸಂದ್ರದ ಹತ್ರ ತುಮಕೂರು ಹತ್ರ ಆಗಿದೆ, ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ಅಂದ್ರು. ನಾನು ನಿಮ್ಗೆ TV9 ನೋಡ್ತಾ ಇದ್ದೀನಿ ನಾನು ಅದೆಲ್ಲ ನೋಡ್ತಿದ್ದೆ. ನಾನು TV5 ಅಂದ್ರೆ TV5 ಅಂತ ಬರುತ್ತೆ, ಅದು ಚಾನಲ್ನೇ. ಅದ್ರಲ್ಲಿ ತುಮಕೂರು ಸಮೀಪ, ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ. ನಾನೆಲ್ಲ ನಿಮ್ಗೆ ಸತ್ತೋದ್ರನು ಅಂತ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನು ಲಲ್ಲಿ. ಅಯ್ಯ, ನಿಮ್ಮ ತುಳಿಗ್ ನಾ ತುಣ್ಯಾಕ ನೀನ್ ತಾಯಿನ ಹಾಕ್ಯ ನಿಮ್ಮ ಎಷ್ಟೆಲ್ಲ ಕುಟ್ಸ್ಕೊಂಡಿದ್ದಲ್ಲ ಸುಳ್ಳ ಮುಂದೆ ನಾನೇ ತಗೋಗಲ್ಲ. ನೀವ್ ತಾಯಿನ ಹಾಕ್ಯ ಈಗ ಮಾತಾಡ್ತಾ ಇರೋದು ನಾನೇ. ಅಲ್ಲ, ಮತ್ತೀಗ ನಾನು ನೀವೇನೋ ಸತ್ತೋದ್ರನು ಏನಾನ ಆಗಿ ಅಂತೇಳಿ ಮಾಡ್ದೆ ಅಂದ್ರೆ. ಅಯ್ಯ, ನಿಮ್ಮ ತುಳಿಗ್ ನಾ ಸುಮ್ನೆಕ ಎಷ್ಟು ಮುಂದೆ ನಿನ್ ತಾಯಿನ ಹಾಕ್ಯ ನೀನು. ಅಲ್ಲ, ನಿಮ್ಗೇನು ಆಗಿಲ್ಲ ತಾನೇ? ಓಯ್, ನಾನೇ ಮಾತಾಡ್ತಾ ಇರೋದು. ನನಗ್ಯಾಕೆ ನಿಮ್ಮ ಅವ್ನ್ ತೆಗಿಸ್ಕೊಳಕ್ ಆಗ್ತದೆ? ನಿನ್ ತಾಯಿನ ಹೋಗಿ ನಿಮ್ಮ ಅಮ್ಮನ್ ನೆಗಿಸ್ಕಲ್ಲನ. ಅಲ್ಲ, ನಿಮ್ಗೆ ನಾನು ತುಮಕೂರು ಜಿಲ್ಲೆ ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ, ಅದಕ್ಕೆ ನಿಮ್ಗೇನು ಆಕ್ಸಿಡೆಂಟ್ ಆಗಿ ಸತ್ತೋದ್ರನು ಅಂತ ನಂಗೆ ತುಂಬಾ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ಅಂದ್ರೆ ನನ್ಗೆ ನಿಮ್ಗೇನ ಸತ್ತೋದ್ರನು ಅಂತ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ನನಗೆ BP ರೈಸ್ ಮಾಡ್ಬೇಡ. ನೀನ್ ತಾಯಿನ ಹಾಕ್ಯ ನನ್ಗೆ ಏನೋ ತಲೆಗಚ್ಚಿರೆ ಅದೇ ಅಂತ ನೋಡು. ನಾನು ಕೈಯ ಕಾಲ ಮುರಿದೋಗ್ಬಿಡ್ಲಿ ಬೇಕಾದ್ರೆ ನಿನ್ಗೆ ನೋಡ್ಕೊಂತೀನಿ. ನೀನ್ ಹೊಟ್ಟೆ ಮೇಲೆ ಬಸ್ ಹತ್ಬಿಟ್ಟು ಈಗ ನಿನ್ ಕಳ್ಳೆಲ್ಲ ಈಚೆಗೆ ಬಂದು ನೀನ್ ಸತ್ತೋಗ್ಬಿಟ್ರೆ, ನಿಮ್ಮ ಅವ್ನ್ ತೆಂಗಿಸ್ಬಿಟ್ರೆ ನಿನ್ ತಾಯಿನ ಹಾಕ್ಯಾಯ ನಿಮ್ಮ ಅವ್ನ್ ತುಳಿಗ್ ನಾನು ಊಟ ಮಾಡಕ್ ಹೋಗ್ಬಿಡ. ನಿನ್ ತಾಯಿನ ಹಾಕ್ಯಾನಿ. ಅಲ್ಲ, ನೀವು ಈಗ ಹಿಂಗ್ ಹೋಗ್ತಾ ಇರ್ತೀರ, ಬಸ್ ಬಂದ ಹೊಡಿತೀನಿ, ಕೆಳಗೆ ಬೀಳಿ ಬುಲ್ಟೆ ಮೇಲೆ ಟೈರ್ ಹತ್ಬಿಡ್ದು ಮಿಡ್ಲೆಲ್ಲ ಈಚೆಗೆ ಬಂದ್ಬಿಟ್ರೆ, ನಿಮ್ಮ ಅವ್ನ್ ತುಳ್ಳಿಚ್ಚಿಗೆ ಬಂದ್ಬಿಟ್ರೆ ಅದಕ್ಕೆ ಸತ್ತೋಗ್ಬಿಟ್ರೆ. ಮುಕ್ಕಾಲ್ಗೆ ಹುಟ್ಟಿದೀನಿ ನಾನು, ನರಸಿಂಹರಾಜ ಬಳ್ಳಾಪುರ ಅಂತ ರಾತ್ರಿ. ಈಗ ಬೆಳಿಗ್ಗೆ ನಂಗೆ 45 ವರ್ಷ ಆಗೈತೆ. ರಾತ್ರಿ 8:45 ನಾನು ಹುಟ್ಲಿಲ್ವಾ? ಇಲ್ಲ, ನಾನು ಇರ್ಲಿಲ್ಲ, ಎಲ್ಲ 8:45 ನಾನು ಹುಟ್ಟಿದೀನಿ ಕಣ್ರಿ ರಾತ್ರಿ. ಹುಟ್ಟಿ ಬಂದು ಒಂದು ಇದು ಸ್ವಾಮಿ, ರಾತ್ರಿ 8:45 ಹುಟ್ಟದ್ನಾ, 9:30 ಸ್ಕೂಲ್